ಇಡೀ ಫ್ಯಾಮಿಲಿಲಿ ಒಂದು ಹೋಪ್ ಇದೆ, ಏನೋ ಒಂದು ಆಗ್ತಾನೆ ಅಂತ. ಅಲ್ಲಿವರೆಗೂ ಹೋಪ್ ಇರಲಿಲ್ಲ. ಸೊ ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ, ಇಡೀ ಮನೆಯಲ್ಲೇ ಗೊತ್ತಿರಲಿಲ್ಲ. ಇವನು ಏನೋ ಮಾಡ್ತಾನೆ ಅಂದಾಗ ಜಿಮ್ಗೆ ಹೋಗ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅಲ್ಲೆಲ್ಲ ಹೋಗ್ತಾನೆ, ಜಿಮ್ನಾಸ್ಟಿಕ್ ಹೋಗ್ತಾನೆ, ಟೈಮ್ ವೇಸ್ಟ್ ಮಾಡ್ತಿದ್ದಾನೆ, ಅರ್ನ್ ಮಾಡ್ತಿಲ್ಲ. ಅಂದರೆ ಆಫ್ಟರ್ 20 to 23 ಇಯರ್ಸು ಎಲ್ಲ ಹುಡುಗರುಗಳಿಗೆ ತಂದೆ ತಾಯಿ ಫ್ಯಾಮಿಲಿಗಳನ್ನ ನೋಡ್ಕೊಳೋ ಜವಾಬ್ದಾರಿ ಬರುತ್ತೆ. ಸೊ ಆ ಟೈಮಲ್ಲಿ ಒಂದು ರಿಸ್ಕ್ ತೊಗೊಳೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ ಅದು. ಸೊ ಆ ಟೈಮಲ್ಲಿ ನಾವೆಲ್ಲ ರಿಸ್ಕ್ ತೊಗೊಂಡಿದ್ದು. ನಾನು 23, 24 ಇದ್ದಾಗಲೇ ನಾನು ಸಿನಿಮಾ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ರಿವರ್ಸ್ ಇದು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡ್ದಂಗೆ. ನಾನು ಓದಿರೋ ಎಜುಕೇಷನ್ಗೆ ಸಂಬಂಧನೇ ಇಲ್ಲ. ಈ ಥರ ನಾನು ಸಿನಿಮಾನೇ ಮಾಡ್ತೀನಿ ಅಂದಿದ್ದರೆ ನೀನಾಸಮ್ಗೆ ಹೋಗ್ಬೋದಾಗಿತ್ತು, ಇಲ್ಲ ಬೇರೆ ಏನಾದರೂ ಒಂದಷ್ಟು ಮಾಡ್ಬೋದಾಗಿತ್ತು. ನಾನು ಓದಿದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ನನ್ನ ಜರ್ನಿ ರೀಸ್ಟಾರ್ಟ್ ಆಯಿತು. ಅಗೇನ್ ಅದು ಒಂದು 2-3 ಇಯರ್ಸ್ 4 ಇಯರ್ಸು ನಾನು ಒಂದಷ್ಟು ವರ್ಷ ಫ್ಯಾಕ್ಟ್ರಿ ಥರ ಡೈಲಿ ಬೆಳಗ್ಗೆ ಜಿಮ್ಗೆ ಹೋಗಿದ್ದೀನಿ, ಡೈಲಿ ಜಿಮ್ ಇದು ಮಾಡಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಜಿಮ್ನಾಸ್ಟಿಕ್ ಮಾಡಿದ್ದೀನಿ, ಸಿಕ್ಪಕ್ಕಿದ ಪಿಕ್ಚರ್ ಎಲ್ಲ ನೋಡಿದ್ದೀನಿ.